ಸಂಜೆ ಅವರಿಗೆ ಸಿಹಿ ತಿನಿಸಿ ಇವತ್ತಿನ ದಿವಸ ಸಂಭ್ರಮಿಸ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ತಮ್ಮ ಕಳಕಳಿ ವಿನಂತಿ ಇದೆ. ನಾವೇನು ನೋಡೋಣ ಐತಿ नऊ दिवसाच्या परिश्रमानंतर शेतकऱ्यांना एक मोठा विजय झालेला आहे आणि 3,300 रेट दिल्याबद्दल कर्नाटक गव्हर्नमेंटचा तसेच जिल्हाधिकारी आणि जिल्हा उस्तुवारी आणि APMC मिनिस्टर यांचा आमच्या APMC ಸಂಘकडून ಇವತ್ತಿನ ದಿವಸ ಏನು ಸತತವಾಗಿ ಕಬ್ಬಿನ ಬೆಲೆಗಾಗಿ ಏನು ಹೋರಾಟ ಮಾಡ್ತಿದ್ರು ಆ ಹೋರಾಟಗಳಿಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಹೋರಾಟದಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ನಮ್ಮ APMC ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ಹಾಗೂ ರಾಜ್ಯದ ಇತರೆ ಎಲ್ಲ ನಮ್ಮ ಕಾರ್ಖಾನೆ ಮಾಲೀಕರು ಹಾಗೂ ಎಲ್ಲ ನಮ್ಮ ಶಾಸಕರು ಏನು ನಮ್ಮ ರೈತರಿಗೋಸ್ಕರ ನಾವು ಏನು 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇದು ನಮ್ಮ ರೈತರ ಹೋರಾಟ ಗೆಲುವಿನ ಒಂದು ಗೆಲುವು ಹಾಗೂ ನಮ್ಮ ರಾಜ್ಯದ ಸರ್ಕಾರದ ಒಂದು ಗೆಲುವು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸತತ 9 ದಿನಗಳ ಕಾಲ ಮೂಡಲಗಿ ತಾಲೂಕಿನ ಗುಲ್ಲಾಪುರ ಕ್ರಾಸದಲ್ಲಿ ಅಹೋರಾತ್ರಿಯನ್ನು ಕಬ್ಬಿನ ಬೆಲೆ ನಿಗದಿಗೋಸ್ಕರ ಹೋರಾಟ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಆ ಹೋರಾಟ ತೀವ್ರಗೊಂಡು ನಿನ್ನೆ ದಿನ ಹತ್ತರಿಗೆ ಟೋಲಕದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯಿತು. ಎಲ್ಲ ಬಹಳಷ್ಟು ಹೋರಾಟ ತೀವ್ರಗೊಂಡು ಇವತ್ತು ವಿಜಯಪುರ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಅದೇ ರೀತಿ ಬೆಳಗಾವಿ ಜಿಲ್ಲೆ ಇರ್ಬೋದು, ಎಲ್ಲ ಕಡೆ ಹೋರಾಟ ತೀವ್ರಗೊಂಡಾಗ ಈ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದು ಕಾಂಗ್ರೆಸ್ ಸರ್ಕಾರ 50 ರೂಪಾಯಿ ಮತ್ತು ಕಾರ್ಖಾನೆಯವರು 250 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇವು ರೈತ ಸಂಘದ ದೀಪಾವಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ನಿನ್ನೆ ದಿನ ದೀಪಾವಳಿ ಅಂತ ಆಚರಣೆ ಮಾಡಿದ್ದೇವೆ. ಇದೇ ರೀತಿ ಮುಂದಿನ ಹೋರಾಟವು ಜಯವಾಗಲಿ ಅಂತ ಆಶಿಸ್ತೇನೆ.